ಲೈ ಬುಟ್ಟ ಅಂದರೆ ಮತ್ತೆ ದಿಟ್ಟ ಹೇಳು ಮೇಡಮ್ಗೆ ಅಂತ ಹೇಳೋಕು ಯಾಕೆ ನಾಚಿಕೆ? ಇದು ನಾಚಿಕೆ ಅಲ್ಲಕ್ಕಲ್ಲ, ದಿಗ್ಲು. ಓಹೋ ಅಲ್ಲ ಅಣ್ಣು, ಇಂಥ ವಿಷಯನೆಲ್ಲ ನೀನು ನನ್ನ ತವ ಕೇಳ್ತಿದ್ದೆ. ಈಗ ನೀನೇ ಸೀರೆ ತಗೊಳ್ಳೋ ಮಟ್ಟಗಾಗಿದ್ಯಾ. ಯಾರು ಹೇಳ್ಕೊಟ್ರು ಇದೆಲ್ಲ? ಲೈ ಯಾರ್ಯಾಕೆ ಹೇಳ್ಕೊಡ್ಬೇಕು? ನನಗೇನು ಬುದ್ಧಿ ಇಲ್ವಾ? ನಾನೇ ಹೋಗಿ ತಗೊಬಂದೆ. ಅದೇ ಹೆಂಗೆ ಅಂತ. ಲವ್ ಪೆದ್ದ, ಮೇಡಮ್ಮು ಡೆಲ್ಲಿಯಿಂದ ನನಗೋಸ್ಕರ ಅಂಗಿ ತಗೊಬಂದಿದ್ರು. ಆದರೆ ನಾನು ಈಟ್ ದಿನ ಆದರೂ ಅವ್ರಿಗೋಸ್ಕರ ಏನೂ ತಂದ್ಕೊಳ್ಳಿಲ್ಲ. ಅದಕ್ಕೆ ಈ ಸೀರೆ ತಗೊಬಂದೆ. ಬಲೆ ಇದೆಯಾ ರಾಮಣ್ಣ ನೀನು. ಅದು ಸರಿ, ಮೇಡಮ್ಗೆ ಈ ಸೀರೆ ಇಷ್ಟ ಆಯ್ತೈತೆ ಅಂತ ನಿಂಗೆ ಹೆಂಗೆ ಗೊತ್ತು? ಒಂದು ಹೆಣ್ಣಿಗೆ ಗಂಡ ಆದವನು ಒಂದು ಸೀರೆ, ಒಂದು ಮೊಳ ಹೂವು ಆಗಾಗ ಸಮಯ ಕೊಟ್ಟು ಸಂದಾಗ ನೋಡ್ಕೋಬೇಕು ಅಂತ ಸಾರದವನ ಏಟ್ಕಿತ ಕೆಲಸದವ್ರತಾವ ಮಾತಾಡ್ತಿದ್ದ. ನಾನು ಕೇಳಿಸ್ಕೊಂಡಿಲ್ಲ. ಅಣ್ಣೋ, ದೇವ್ರಿಲ್ಲ ಅಂತ ಹೇಳೋನೇ ಜಾಸ್ತಿ ದೇವ್ರ ಬಗ್ಗೆ ಯೋಚನೆ ಮಾಡಂಗೆ ನೀನು ಬ್ರಹ್ಮಚಾರಿ ಅಂತ. ಓಹೋ, ಬ್ರಹ್ಮಚಾರಿ ಕೈಗೆ ಬಾರ್ಡರ್ ಸೀರೆ. ರಮಣ ಮದುವೆಕ್ಕಿಂತ ಮುಂಚೆನೆ ಗಿಫ್ಟಾ? ಲೈ ನೀವ್ಯಾಕ್ರಲ್ಲ ಬರೋಕೋದ್ರಿ ಇಲ್ಲಿಗೆ? ತಡಿ ನಿಂಗೆ ಮಾಡ್ತೀನಿ. ಅಯ್ಯೋ ಪಟ್ಟೆತ್ತವ. ಆ ಮಕ್ಕಳನ್ನೆಲ್ಲ ಕಟ್ಕೊಂಡು ಯಾಕೆ ಹೋಗೋನೋ ಗೊತ್ತಿಲ್ಲ ಒಳಗೆ. ಇದನ್ನ ಕಳ್ರ ಯಾಕಲ್ಲ ಏನಾಯ್ತು? ಸಾಹೇಬ್ರೆ, ರಾಮಣ್ಣ ಏನು ರಾಮಣ್ಣ ಎಲ್ಲಿ? ರಾಮಣ್ಣ ಏನ್ ತಂದವ್ರು ಗೊತ್ತಾ? ಏನ್ ತಂದವನೇ? ಒಂದ್ ಹೆಣ್ಣಿಗೆ ಗಂಡಾದನು ಸೀರೆ, ಒಂದ್ ಮೊಳ ಹೂವ, ಮತ್ತೆ 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 ಆಗಾಗ ಸಮಯ ಕೊಡ್ಬೇಕು. ಆಗಾಗ ಸಮಯ ಕೊಡ್ಬೇಕು. ಏನ್ರಲ್ಲ ಹೇಳ್ತಾ ಇದ್ದೀರಾ? ಇದೆಲ್ಲ ರಾಮಣ್ಣ ಮೇಡಮ್ಗೋಸ್ಕರ ಹೇಳಿದ್ದು. ಓ ಅಯ್ಯೋ ನಿಮ್ಮಲ್ಲೇ ಸುಮ್ಕಿರಲ್ಲ. ರಾಮ ಏನ್ಲ ಅದು? ಅಪ್ಪಯ್ಯ ಏನಿಲ್ಲ ಅಪ್ಪಯ್ಯ, ಹುಡುಗರನ್ನ ತಮಾಷೆ ಮಾಡ್ತಾರ ಅಷ್ಟೇ. ತಮಾಷೆ ಇಲ್ಲ, ರಾಮಣ್ಣ ಮೇಡಮ್ ಗಿಫ್ಟ್ ತಂದವನೇ. ಲವ್ ಏಯ್ ಅದೇನು ಅಂತ ಹೋಗಿ ತಗೊಂಬರ್ಲ. ಹೋಗ್ಲ ಅಂದ್ರೆ ರಾಮ ಬಾರ್ಲ ಬಿರ್ರೆ. ನಂತಾವ್ ಬಂದ್ರೆ ನಾನೇನು ಸೀರೆ ಕಟ್ಕೊಳ್ಳ.
ಕೊಡ್ಲಾಕಿಗೆ ಹೋಗ್ಲಾ ಹೆಣ್ಣಿ ಕೊಡ್ಲ ಅಂದ್ರೆ ಹೆಣ್ಣಿ ನಮ್ಮಂಗೆ ಕೊಡಕ್ ಹೋಗ್ತಿಯಲ್ಲಿ ಜಾನಕಿ ಲಕ್ಕಿ ಕಣೆ ನೀನು. ಮುದ್ದಣ್ಣ ಊಟ ರೆಡಿನಾ? ಬನ್ನಿ ಮತ್ತೆ ಊಟಕ್ಕೆ ಹೋಗೋಣ. ಬನ್ನಿ ಅಲ್ಲ, ಬನ್ನಿ ಬನ್ನಿ ಎಲ್ಲ ಬನ್ನಿ, ಊಟಕ್ಕೆ ಹೋಗೋಣ ಬನ್ನಿ ಬನ್ನಿ. ಮಂಜ ರಾಮ್ ಹೇಳ್ಕೊಂಬ ಊಟಕ್ಕೆ. ಬನ್ನಿ ಬನ್ನಿ ಎಲ್ಲ ಬನ್ನಿ. ಗೌರೆ ಹೊಟ್ಟೆ ಸಾನೆ ಹಸ್ವಾಗ್ತೈತೆ. ನಾನು ಆಗ್ಲೇ ಹೊಸಿ ಪಾಯಸನ್ ತಿನ್ಕೊಂಬಂದೆ. ಬೊಂಬಾಟಾಗಿ ಮಾಡೋನೆ. ಉಣ್ಣಕ್ಕೆ ಹೋಗುಮ್ಮ ಬನ್ನಿ. ಲೆಕ್ ತಿಂಡಿ ಪೋತಿ. ನಾನೇನೋ ಯೋಚನೆ ಮಾಡ್ತಿದ್ರೆ ಇವಳು 3 ಹೊತ್ತು ತಿನ್ನೋದೇ ಚಿಂತೆ. ತಿನ್ನೋ ಗಾದೆ ಇದೆಯಲ್ಲ ಅಜ್ಜಿಗೆ. ಚೆನ್ನಾಗಿ ಅದು ಅಕ್ಕ ಹೋಗೆ. ಮೇಡಮ್, ಒಬ್ಬರೇ ಇಲ್ಲೇನು ಮಾಡ್ತಾ ಇದ್ದೀರಾ? ಇನ್ನೂ ಮಾಡೋಕೆ ಏನು ಉಳಿದಿದೆ ಮಮ್ಮಿ? ನಂದಿತಾ, ಬಾಬಾ ಪ್ರಿಂಟಿಂಗ್ ಕೆಲಸ ಎಲ್ಲ ಈಗಲೇ ಶುರು ಆಗ್ಬೇಕಮ್ಮ. ಅದ್ರ ಕಡೆನೂ ಸ್ವಲ್ಪ ನೋಡ್ಕೋ. ಸರಿ ಮಾವ. ಆಮೇಲೆ ಏನಾದರೂ ಸಹಾಯ ಬೇಕಾದ್ರೆ ಈ ಹುಡುಗನ ಕರ್ಕೊಳ್ಳಮ್ಮ. ಮದುವೆ ಮುಗಿಯೋವರೆಗೂ ಹೆಣ್ಣಿನ ಮನೆ ಕಡೆಯವರಾಗಿ ನಮ್ಮ ಮನೇಲೇ ಇದ್ದು ಎಲ್ಲ ನೋಡ್ಕೊಳ್ಳಿ. ಏನಪ್ಪ? ಸರಿ ಸರ್. ಸರಿ, ಊಟಕ್ಕೆ ಬನ್ನಿ. ರಾಮ, ಮದುವೆ ನಿಶ್ಚಯ ಆಗಿರೋ ಗಂಡು ಒಬ್ಬನೇ ಏನೆಲ್ಲ ಮಾಡ್ತಾ ಇದೀಯಾ? ಸರ್ದವ ಏನೋ ಶಾನೆ ಯೋಚನೆ ಮಾಡ್ತಾ ಕುಂತಿರೋಂಗೈತೆ. ಸರ್ದವ, ಮದುವೆ ಅಂದರೆ ಈಟೊಂದೆಲ್ಲ ಮಾಡಬೇಕಾ? ಹಂಗೆ ಸುಮ್ಕೆ ಹೆಣ್ಣು ನಾವು ಸೀದಾ ಮನೆ ಕರ್ಕೊಂಬರಕ್ಕಾಕಿಲ್ವಾ? ಅಲ್ಲಿ ಆಟೊಂದು ಅವಸರನಿಲ್ಲ ನಿಂಗೆ. ಸಿತ್ತಡಿ, ಇನ್ನೇನು ಬೇರೆಂಟು ಎಷ್ಟು ದಿವಸದಾಗೆ ಲಗ್ನ ಆಯ್ತೈತಲ್ಲ. ಶಾರದವ ಸುಮ್ಕಿರು. ನಾನೇನೋ ಹೇಳ್ತಾ ಇದ್ರೆ ನೀನೇನೋ ಹೇಳ್ತಾ ಇದೀಯಾ. ಏನದು? ಮೇಡಮ್ ತವ ಮೊದಲು ಮಾತಾಡ್ದಂಗೆ ಇನ್ಮೇಲೆ ಮಾತಾಡೋಕ್ಕಾಯ್ತದ ಅಂತಾನೆ ನಂಗೆ ದಿಗ್ಲಾಯ್ತೈತೆ. ಯಾಕಾಗಕ್ಕಿಲ್ಲ? ಮೊದಲಾದ್ರೆ ಕದ್ದು ಮುಚ್ಚಿ ದಿಗ್ಲು ಬಿತ್ಕೊಂಡು ಮಾತಾಡ್ತಿದ್ದೆ. ಈಗ ಆರಾಮಕ್ಕೆ ಮನ್ಸು ಬಿಚ್ಚಿ ಮಾತಾಡ್ಬೋದು. ಅದಲ್ಲ ಶಾರದವ, ನೀನೇ ನೋಡ್ಲಿಲ್ವಾ ಇವತ್ತು ಬಾಳೆ ಹಾಕೊಂಡಾಗ ಕೈ ಹೆಂಗೆ ನಡಕ್ತಿತ್ತು ಅಂತ. ಇನ್ನು ಮಂಟಪಕ್ಕೆ ಬರಬೇಕು, ತಾಳಿ ಕಟ್ಟಬೇಕು ಅಂತ ಏನೇನೋ ಐತೆ. ದಿಗ್ಲಾಯ್ತೈತೆ ಶಾರದವ. ಓ ಹೌದಲ್ವಾ? ಛೇ, ನಾನು ಇದನ್ನೆಲ್ಲ ಯೋಚನೆನೇ ಮಾಡಲಿಲ್ಲ ಕಣ್ರಮ್ಮ. ಅದ್ರಾಗೂ ಸಾಹೇಬ್ರು ಬೇರೆ
ಪತ್ರಿಕೆ ತಗೊಂಡೋಗಿ ಹೆಣ್ಣಿನ ಮನೆ ಕೊಟ್ಟು ಬರಬೇಕು ಅಂತ ತಯಾರಿ ನಡೆಸ್ತಾವ್ರೆ. ಸರಿ, ನಾನು ಈಗಲೇ ಹೋಗಿ ಸಾಹೇಬ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಏನಂತ? ಎಲ್ಲ ಕೆಲಸ ನಿಲ್ಲಿಸ್ಬಿಡಿ ಸಾಹೇಬ್ರೆ, ರಾಮಂಗೆ ಯಾಕೋ ದಿಗ್ಲಾಯ್ತೈತಂತೆ, ಹೊಸಿ ಯೋಚನೆ ಮಾಡಿ ಹೇಳ್ತಾನಂತೆ ಅಂತ. ಅಯ್ಯಯ್ಯ ಸರ್ದವ, ಹಂಗೇನಾರ ಮಾಡಿಗಿಟ್ಬಿಟ್ಟು ಆಮೇಲೆ ಅವ್ರು ಹೋಗಿ ಕೊಡ್ಲಿ ಬಿಡು. ಅಲ್ಲ ಕನ್ಲ, ನಿಂಗೆ ದಿಗಲಲ್ವೇ? ಆದರೂ ಪರವಾಗಿಲ್ಲ. ಅಲ್ಲ ಕನ್ಲ, ಮನ್ಸು ತುಂಬ ಆಸೆ ಮಡಕ್ಕೊಂಡು ಮೆದುಲ್ನಾಗ ಯಾಕಲ ದಿಗ್ಲು? ಚಾನೆ ಯೋಚನೆ ಮಾಡಿದೆ, ಮನೆಕೊಬ್ಬ. ಯಾರಿಗೂ ನನ್ನ ಕಷ್ಟ ಅರ್ಥನೇ ಆಯ್ತಿಲ್ಲ. ಸಾರ್ದವ ಹೇಳಿದ್ದೆಲ್ಲ ಸರಿನೇ ಅನ್ಸಿದ್ರು ದಿಗ್ಲು ಬೀಳದೆ ಇರೋಕ್ಕಾಯ್ತಿಲ್ಲ. ರೀ, ನೀವು ನಿಮ್ಮ ಅಪ್ಪಯ್ಯ ಬಂದಿದ್ರೆ ಸಾಕಾಗ್ತಿರ್ಲಿಲ್ವಾ? ನಾನು ಯಾಕೆ ಪದೇ ಪದೇ ಈ ಮನೆಯೊಳಗೆ ಕಾಲಿಡಬೇಕು? ಬನ್ನಿ ಪ್ಲೀಸ್, ಈಗಲೇ ನಮ್ಮ ಅಪ್ಪನ ಎದುರು ಒಳ್ಳೆ ಹೆಸರು. ದಯವಿಟ್ಟು ಕ್ಲಿಕ್ ಮಾಡಿದೆ ವಾಪಸ್ ಹೋಗೋಣ. ಸರಿ, ನಡೀರಿ. ಬರ್ಬೋದಾ? ಓ ಬನ್ನಿ ಬನ್ನಿ. ನಮಸ್ಕಾರ ಬೀಗರಿಗೆ. ನಮಸ್ಕಾರ. ಎಲ್ಲಿ ಎಲ್ಲಿ ನನ್ನ ಹಿರಿ ಸೊಸೆ? ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಒಳ್ಳೇದು ಒಳ್ಳೇದು. ಸುಶಿ ಸುಶಿ, ಕೂತ್ಕೊಳ್ಳಿ ಸರ್. ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಂದಿನಿ, ಬೀಗರಿಗೆ ನಮಸ್ಕಾರ ಮಾಡಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ, ಬನ್ನಿ ಕೂತ್ಕೊಳ್ಳಿ. ಸುಶಿ, ಕಾಫಿ ಇಲ್ಲ ಬೇಡ ಬೇಡ, ಅವೆಲ್ಲ ಏನು ಬೇಡ. ಅಶೋಕ ಕೊಡು. ನನ್ನ ಪತ್ನಿ ದೈಹಿಕವಾಗಿ ನನ್ನ ಜೊತೆ ಇಲ್ಲದೆ ಇರೋದ್ರಿಂದ ನನ್ನ ಎರಡನೇ ಮಗ ಮತ್ತು ಸೊಸೆ ನನ್ನ ಜಾಗದಲ್ಲಿ ನಿಂತು ನಿಮಗೆ ಆಹ್ವಾನ ಪತ್ರಿಕೆ ಕೊಡ್ತಾರೆ. ಅಯ್ಯೋ ಮಾವ, ದೊಡ್ಡವರಾಗಿ ನೀವಿರುವಾಗ ನಾವಿಬ್ರು ಯಾಕೆ? ಈ ವಿಚಾರದಲ್ಲಿ ದೊಡ್ಡವರು ಸಣ್ಣವರು ಅನ್ನೋದಿಲ್ಲಮ್ಮ. ಅಶೋಕ, ತುಂಬ ಮನಸ್ಸಿಂದ ಅವ್ರನ್ನ ಆಹ್ವಾನ ಮಾಡು, ಕೊಡು. ಏಯ್, ಹೇಳ್ಕೊಡು. ಏನು ಹೇಳ್ಬೇಕಪ್ಪಯ್ಯ? ಸರಿ, ನೀನು ಕೊಡು, ನಾನು ಹೇಳ್ತೀನಿ. ಕೊಡು. ನನ್ನ ಹಿರಿ ಮಗ ರಾಮಂಗೆ ನಿಮ್ಮ ಮಗಳನ್ನು ಕನ್ಯಾದಾನ ಮಾಡ್ತಾ ಇರೋ ನಿಮಗೆ ನಮ್ಮ ದೊಡ್ಡ ಮನೆ ಕುಟುಂಬ ಸದಾ ಋಣಿಯಾಗಿರುತ್ತೆ. ಹಾಗೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ರಾಮ ಜಾನಕಿ ಜೋಡಿ ಹಕ್ಕಿಗಳನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ತುಂಬ ಸಂತೋಷ ಸಾಹೇಬ್ರೆ. ಇರಿ, ಅರ್ಶನ ಕುಂಕುಮ ತರ್ತೀನಿ. ನೀವು ಬಂದಿದ್ದೀರಿ ಅಂತ ಗೊತ್ತಾದ್ರೆ ಜಾನಕಿ ತುಂಬ ಸಂತೋಷ ಪಡ್ತಾಳೆ. ನಾನು ಅವ್ರು ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಿದ್ದೆ. ನೋಡೋಣ. ಇನ್ನೇನು ಬಂದ್ಬಿಡ್ತಾಳೆ. ಸರಿ, ಕೂತ್ಕೊಳ್ಳಿ. ಬಮ್ಮ. ನಮ್ಮ ಮಗಳು ನಿಮ್ಮನೆ ಹೆಣ್ಮಗಳು ಇದ್ದಾಗೆ. ಇಬ್ರು ಹೊಂದ್ಕೊಂಡು ಚೆನ್ನಾಗಿ ಬಾಳಿ. ಮಾವ, ಹೊರಡೋಣ. ಇನ್ನೂ ಸಾಕಷ್ಟು ಕೆಲಸಗಳಿವೆ. ಎಲ್ಲ ನಿಮ್ಮದೇ ಜವಾಬ್ದಾರಿ ಕಣಮ್ಮ. ಸರಿ, ನಾನು ಬರ್ತೀನಿ. ರೀ, ಡಿಸೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ?
ಜಾನಕಿ ಮದುವೆ ಕಣೆ. ಇಲ್ಲಿ ನೋಡಿ ನಮ್ಮ ಹೆಸರನ್ನ ಹಾಕ್ಸಿದ್ದಾರೆ. ಹೌದಲ್ಲ? ಎಲ್ಲ ಏನು ಖುಷಿಯಾಗಿದ್ದೀರಾ? ಏನು ಸಮಾಚಾರ? ರಾಮಣ್ಣ ಕುಸ್ತಿ ಗಿಸ್ತಿ ಗೆದ್ದ ಹೆಂಗೆ? ಕುಸ್ತಿನ ನಮ್ ರಾಮಣ್ಣ ಅದಕ್ಕಿಂತ ದೊಡ್ಡ ಪಂದ್ಯನ ಗೆದ್ದವನೆ. ಅಂದ್ರೆ ಅಂದ್ರೆ ಬರ್ಸು ಬ್ರಹ್ಮಚಾರಿ ರಾಮಣ್ಣ ಕೆಲ್ಸಗೊಂಡ ಮೇಡಮ್ನ. ನಿಲ್ಸಲ್ಲ. ಹಿಂಗೆಲ್ಲ ಕೂಗ್ಬಾಡ್ರು. ಕ್ಯಾಚು ಪ್ಯಾಚು ಅಂತೆ ಹೊಸಿ ರೀಸೆಂಟ್ ಬ್ಯಾಡ್ಕೊಂಡ್ರಲ್ಲ. ಸರಿ ನಾ ಹೇಳ್ಕೊಟ್ಟಂಗೆ ಹೋಗಿ ಏನೋ ಆಯ್ತಾ? ಇಲ್ಲಿ ತನಕ ಬ್ರಹ್ಮಚಾರಿ, ಇಲ್ಲಿ ತನಕ ಬ್ರಹ್ಮಚಾರಿ, ಇನ್ಮ್ಯಾಕ್ ರಾಮ ಸಂಸಾರಿ. ಇನ್ಮ್ಯಾಕ್ ರಾಮ ಸಂಸಾರಿ. ಹಂಗಾರೆ ರಾಮ ಲಗ್ನ ಆಗ್ತಾವನ? ಯಾರ್ಲ ಮಂದಿ ಆ ಹುಡುಗಿ? ಇಲ್ಲಿ ತನಕ ಬರೀ ರಾಮ, ಇನ್ಮ್ಯಾಕ್ ಜಾತಿ ರಾಮ. ಒಂದು ವೇಳೆ ಪ್ಲಾನ್ ಏನಾದರೂ ಫ್ಲಾಪ್ ಆದರೂ ಯಾರ ಮುಂದೆ ನಂದಿತಾ? ಮಾವ ಹೆಣ್ಣಿನವ್ರ ಕಡೆ ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಹಾಗೇನೂ ಇಲ್ಲ ಮಾವ, ಮದುವೆ ಕೆಲಸ ಏನಾದರೂ ಬಾಕಿ ಇದೆಯಾ ಅಂತ ಮಾತಾಡ್ತಿದ್ವಿ. ಒಳ್ಳೇದು. ಎಲ್ಲ ಜವಾಬ್ದಾರಿ ನೀನೇ ತಗೊಳ್ಳೋದಕ್ಕಿಂತ ಅವರು ಜೊತೆಲಿದ್ರೆ ಇನ್ನೂ ಒಳ್ಳೇದೇ. ಹಾಗೆ ನಿನಗೆ ಇನ್ನೊಂದು ಜವಾಬ್ದಾರಿ ಒಪ್ಪಿಸ್ಬೇಕು ಅಂತಿದ್ದೀನಮ್ಮ. ಏನು ಮಾವ? ಒಂದು ನಿಮಿಷ ಬಾ, ನೀನು ಬಾರಪ್ಪ ಬಾ. ಇದು ನಮ್ಮ ದೊಡ್ಡ ಮನೆ ಪರಂಪರೆ ಒಡವೆಗಳು. ತುಂಬ ಬೆಲೆ ಬಾಳುವಂಥದ್ದು, ಹಾಗೆ ಶಕ್ತಿಯುತವಾದದ್ದು ಕೂಡ. ಅಂದರೆ ಮಾವ, ಇದು ನಮ್ಮ ಕುಲದೇವರಿಗೆ ಮಾತ್ರ ಅಲಂಕಾರ ಮಾಡಿ ಎತ್ತಿರ್ತಿದ್ವಿ. ಈ ಒಡವೆಗಳಲ್ಲಿ ದೈವಾಂಶ ಇದೆ ಅಂತ ನಂಬಿಕೆ. ಇದುವರೆಗೂ ನಿನಗೂ ಇದನ್ನು ತೋರಿಸಿರಲಿಲ್ಲ. ಕಾರಣ ಈ ಒಡವೆಗಳಿಗೆ ಅಪಮಾನ ಕಳಂಕ ಆಗಬಾರ್ದು. ಹಾಗೇನಾದರೂ ಆದರೆ ಮನೆಗೆ ಒಳ್ಳೇದಾಗಲ್ಲ ಅನ್ನೋದು ಹಿರಿಯರ ನಂಬಿಕೆ. ಈಗ ಇದನ್ನು ತೆಗೆದಿರೋದು ಯಾಕೆ ಅಂದರೆ, ಈ ಮನೆ ಹಿರಿಯ ಸೊಸೆಗೆ ಈ ಒಡವೆಗಳನ್ನೆಲ್ಲ ಹಾಕಿ ಲಗ್ನ ಮಾಡಬೇಕು ಅನ್ನೋದು ಸಂಪ್ರದಾಯ. ಇದಕ್ಕೂ ಮುಂಚೆ ನಿಮ್ಮತ್ತೆ ಇದನ್ನು ಹಾಕ್ಕೊಂಡಿದ್ಲು. ಅವಳ ನಂತರ ಇದು ಜಾನಕಿಗೆ ಸೇರುತ್ತೆ. ಅದಕ್ಕೆ ಈ ಒಡವೆಗಳನ್ನೆಲ್ಲ ನಿನಗೆ ಕೊಟ್ಟು ಜೋಪಾನವಾಗಿ ಮದುವೆ ಜಾಗಕ್ಕೆ ತಗೊಂಬರೋ ಜವಾಬ್ದಾರಿ ನಿನಗೆ ವಹಿಸೋಣ ಅಂತ ಇಲ್ಲಿ ಕರ್ಕೊಂಬಂದೆ. ಜೋಪಾನವಾಗಿ ನೋಡ್ಕೋತಿರಲ್ಲ? ಹಾಂ ಮಾವ, ಖಂಡಿತವಾಗ್ಲೂ ನೋಡ್ಕೋತೀನಿ. ಸರಿ, ಇದನ್ನು ಸಾಗಿಸೋ ವ್ಯವಸ್ಥೆ ಮಾಡಿ. ಸದ್ಯಕ್ಕೆ ನಿಮ್ಮ ಹತ್ರನೇ ಇರಲಿ. ರಾಮ ಇಲ್ಲಿ? ಗೊತ್ತಿಲ್ಲ ಮಾವ, ಅವ್ರ ರೂಮಲ್ಲಿ ಇರಬೇಕು. ಇನ್ನು ರಾಮ ರಾಮ ರಾಮ